ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಮತ್ತೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೇ ತಡ ಅವರ ಬಣದ ಶಾಸಕರುಗಳು ಆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವಂತ ನಾಯಕರುಗಳು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಯತೀಂದ್ರ ಮತ್ತೆ ಹೇಳಿದ್ದಾರೆ, ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ, ಮುಗಿದೋಯ್ತು. ಸಿಎಂ ಹೇಳಿದ ಮೇಲೆ ನಾವು ಹೇಳುವ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನ ರಾಯರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಸೊ ಯತೀಂದ್ರ, ಸತೀಶ್ ಜಾರಕಿಹೊಳಿ ಹಾಗೇನೆ ಬಸವರಾಜ್ ರಾಯರೆಡ್ಡಿ ಇವರೆಲ್ಲರೂ ಕೂಡ ಸಿಎಂ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಸೊ ಪವರ್ ಶೇರಿಂಗ್ ನ ವಿಚಾರವಾಗಿ ಕ್ಲಾರಿಟಿ ಸಿಕ್ಕಿದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಬೆಳಗಾವಿಯಲ್ಲಿ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2.5 ವರ್ಷ ಮಾತುಕತೆ ಬಗ್ಗೆ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಚೇರ್ ವಿಚಾರವಾಗಿ ಯಾರು ಗೊಂದಲದಲ್ಲಿ ಇರೋದು ಬೇಡ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಯ್ತು ಅಷ್ಟೇ, ಮತ್ತೆ ಹತ್ರ ಏನ್ ರಿಪೀಟ್ ಏನ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲ ಸಾರಿ ಸರ್, ಅದಕ್ಕೇನಾಗಿಲ್ಲ. ಇಲ್ಲ ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಡೆಫಿನೆಟ್ಲಿ ದೇರ್ ಇಸ್ ಎ ಕ್ಲಾರಿಟಿ. ಸಿಎಂ ವಿಲ್ ಅವರೇ ಇರ್ತಾರೆ, ಏನ್ ಸಮಸ್ಯೆ ಇಲ್ಲ. ನಮಗಂತೂ ಗೊತ್ತಿಲ್ಲ. ನೋಡಿ ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, 2.5 ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ. ಅವ್ರೇನ್ ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಮತ್ತೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೇ ತಡ ಅವರ ಬಣದ ಶಾಸಕರುಗಳು ಆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವಂತ ನಾಯಕರುಗಳು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಯತೀಂದ್ರ ಮತ್ತೆ ಹೇಳಿದ್ದಾರೆ, ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ, ಮುಗಿದೋಯ್ತು. ಸಿಎಂ ಹೇಳಿದ ಮೇಲೆ ನಾವು ಹೇಳುವ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನ ರಾಯರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಸೊ ಯತೀಂದ್ರ, ಸತೀಶ್ ಜಾರಕಿಹೊಳಿ ಹಾಗೇನೆ ಬಸವರಾಜ್ ರಾಯರೆಡ್ಡಿ ಇವರೆಲ್ಲರೂ ಕೂಡ ಸಿಎಂ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಸೊ ಪವರ್ ಶೇರಿಂಗ್ ನ ವಿಚಾರವಾಗಿ ಕ್ಲಾರಿಟಿ ಸಿಕ್ಕಿದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಬೆಳಗಾವಿಯಲ್ಲಿ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2.5 ವರ್ಷ ಮಾತುಕತೆ ಬಗ್ಗೆ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಚೇರ್ ವಿಚಾರವಾಗಿ ಯಾರು ಗೊಂದಲದಲ್ಲಿ ಇರೋದು ಬೇಡ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಯ್ತು ಅಷ್ಟೇ, ಮತ್ತೆ ಹತ್ರ ಏನ್ ರಿಪೀಟ್ ಏನ್ ಮಾಡೋದು ಅವಶ್ಯಕತೆ ಇಲ್ಲ. ಸಾರಿ ಸರ್, ಅದಕ್ಕೇನಾಗಿಲ್ಲ. ಇಲ್ಲ ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಡೆಫಿನೆಟ್ಲಿ ದೇರ್ ಇಸ್ ಎ ಕ್ಲಾರಿಟಿ. ಸಿಎಂ ವಿಲ್ ಅವರೇ ಇರ್ತಾರೆ, ಏನ್ ಸಮಸ್ಯೆ ಇಲ್ಲ. ನಮಗಂತೂ ಗೊತ್ತಿಲ್ಲ. ನೋಡಿ ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, 2.5 ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ. ಅವ್ರೇನ್ ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಮತ್ತೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೇ ತಡ ಅವರ ಬಣದ ಶಾಸಕರುಗಳು ಆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವಂತ ನಾಯಕರುಗಳು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಯತೀಂದ್ರ ಮತ್ತೆ ಹೇಳಿದ್ದಾರೆ, ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ, ಮುಗಿದೋಯ್ತು. ಸಿಎಂ ಹೇಳಿದ ಮೇಲೆ ನಾವು ಹೇಳುವ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನ ರಾಯರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಸೊ ಯತೀಂದ್ರ, ಸತೀಶ್
ಜಾರಕಿಹೊಳಿ ಹಾಗೇನೆ ಬಸವರಾಜ ರಾಯರೆಡ್ಡಿ ಇವರೆಲ್ಲರೂ ಕೂಡ ಸಿಎಂ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಪವರ್ ಶೇರಿಂಗ್ ನ ವಿಚಾರವಾಗಿ ಕ್ಲಾರಿಟಿ ಸಿಕ್ಕಿದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಬೆಳಗಾವಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2.5 ವರ್ಷ ಮಾತುಕತೆ ಬಗ್ಗೆ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಚೇರ್ ವಿಚಾರವಾಗಿ ಯಾರು ಗೊಂದಲದಲ್ಲಿ ಇರೋದು ಬೇಡ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಯ್ತು ಅಷ್ಟೇ, ಮತ್ತೆ ಹತ್ರ ಏನ್ ರಿಪೀಟ್ ಏನ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲ ಸಾರಿ ಸರ್, ಅದಕ್ಕೇನಾಗಿಲ್ಲ. ಇಲ್ಲ ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು, ನಿಮಗೆ ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಡೆಫಿನೆಟ್ಲಿ ದೇರ್ ಇಸ್ ಎ ಕ್ಲಾರಿಟಿ. ಸಿಎಂ ವಿಲ್ ಅವರೇ ಇರ್ತಾರೆ, ಏನ್ ಸಮಸ್ಯೆ ಇಲ್ಲ. ನಮಗಂತೂ ಗೊತ್ತಿಲ್ಲ. ನೋಡಿ, ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, 2.5 ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ. ಅವ್ರೇನ್ ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಮತ್ತೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೇ ತಡ ಅವರ ಬಣದ ಶಾಸಕರುಗಳು, ಆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುವಂತ ನಾಯಕರುಗಳು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಯತೀಂದ್ರ ಮತ್ತೆ ಹೇಳಿದ್ದಾರೆ, ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ, ಮುಗಿದೋಯ್ತು. ಸಿಎಂ ಹೇಳಿದ ಮೇಲೆ ನಾವು ಹೇಳುವ ಅಗತ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನ ರಾಯರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಸೊ ಯತೀಂದ್ರ, ಸತೀಶ್ ಜಾರಕಿಹೊಳಿ ಹಾಗೇನೆ ಬಸವರಾಜ ರಾಯರೆಡ್ಡಿ ಇವರೆಲ್ಲರೂ ಕೂಡ ಸಿಎಂ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಸೊ ಪವರ್ ಶೇರಿಂಗ್ ನ ವಿಚಾರವಾಗಿ ಕ್ಲಾರಿಟಿ ಸಿಕ್ಕಿದೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಬೆಳಗಾವಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2.5 ವರ್ಷ ಮಾತುಕತೆ ಬಗ್ಗೆ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಚೇರ್ ವಿಚಾರವಾಗಿ ಯಾರು ಗೊಂದಲದಲ್ಲಿ ಇರೋದು ಬೇಡ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಯ್ತು ಅಷ್ಟೇ, ಮತ್ತೆ ಹತ್ರ ಏನ್ ರಿಪೀಟ್ ಏನ್ ಮಾಡೋದು ಅವಶ್ಯಕತೆ ಇಲ್ಲ. ಸಾರಿ ಸರ್, ಅದಕ್ಕೇನಾಗಿಲ್ಲ. ಇಲ್ಲ ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಅದ್ರೊಳಗೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು, ನಿಮಗೆ ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ. ಅದು ನಮ್ಮ ಪಕ್ಷದ ಶಿಸ್ತು. ಸಿಎಂ ಅವರು ಕೂಡ ಪಕ್ಷದ ಶಿಸ್ತನ್ನು ಯಾವಾಗಲೂ ಕೂಡ ಪಾಲಿಸ್ಕೊಂಡ್ ಬಂದಿದ್ದಾರೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೋ ಹಾಗೆ ಅದನ್ನೇ ಪಾಲಿಸ್ತೀವಿ ಅಂತ ಹೇಳಿ. ಸೊ ಹೈಕಮಾಂಡ್ ಏನ್ ಸೂಚನೆ ಬಂದಿದೆ ನನಗೆ ಗೊತ್ತಿಲ್ಲ, ಸಿಎಂ ಅವ್ರನ್ನೇ ಕೇಳಬೇಕು. ಡೆಫಿನೆಟ್ಲಿ ದೇರ್ ಇಸ್ ಎ ಕ್ಲಾರಿಟಿ. ಸಿಎಂ ವಿಲ್ ಅವರೇ ಇರ್ತಾರೆ, ಏನ್ ಸಮಸ್ಯೆ ಇಲ್ಲ. ನಮಗಂತೂ ಗೊತ್ತಿಲ್ಲ. ನೋಡಿ, ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, 2.5 ವರ್ಷ ಅನ್ನೋದು ನಮ್ಮ ಯಾವ ಶಾಸಕರಿಗೂ ಗೊತ್ತಿಲ್ಲ. ಅವ್ರೇನ್ ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್ ಅಬೌಟ್ ದಟ್ ಅಂತ ಮುಖ್ಯಮಂತ್ರಿಗಳು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಪಕ್ಷದ ವರಿಷ್ಠರು